ಎಷ್ಟಪ್ಪ MRP ರೆಡ್ಯೂಸ್ ಮಾಡಬೇಕು ಒಂದು ಸಿಂಪಲ್ ಎಕ್ಸಾಂಪಲ್ದಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಸ್ಟ್ ಮಟ್ಟ ನೋಡ್ರಿ 2 ಬೋನಸ್ ಟ್ರಿಪ್ ಕೊಡತ್ತೇನೆ. ಫಸ್ಟು ಇವಾಗ ಎಕ್ಸಿಸ್ಟಿಂಗ್ MRP 100 rupees, ಎಕ್ಸಿಸ್ಟಿಂಗ್ ರೇಟು 18%, ಹೊಸ ರೇಟು 5%. ಈ ಕೇಸಲ್ಲಿ 100 ಡಿವೈಡೆಡ್ ಬೈ ಓಲ್ಡ್ ರೇಟ್ 1.18, ಅಮೌಂಟ್ ಬರೋದು 85 ಇಂಟು ನ್ಯೂ ರೇಟ್ 1.05. ಹಂಗೆ ಮಾಡಿದರೆ 89 rupees ನ್ಯೂ MRP ಬರ್ತೈತಿ. ಅಂದ್ರೆ 100ದಿಂದ 89 rupeesiಗೆ ಬಂತು ಹೊಸ MRP. ಅದೆಲ್ಲ MRP ನಿಮ್ಮದು ಅದೇನು ಲೇಬಲ್ ಇರ್ತೈತೆ ನೋಡ್ರಿ, ಹಳೆ MRPನೂ ಇಡಬೇಕು, ಅದ್ರ ಕೆಳಗೆ ಇದು ಹೊಸ MRP ಆಗಬೇಕು. ಎರಡು MRP ಕಾಣಬೇಕು, ಅಂದ್ರೆ ಅಷ್ಟೇ ಗೊತ್ತಾಕೈತಿ. ರಿಡಕ್ಷನ್ ಇನ್ ರೇಟ್ ಈಕ್ವಲ್ ಟು ಚೇಂಜ್ ಇನ್ MRP. ಇದೊಂದು ಸಿಂಪಲ್ ನೆನಪಿಟ್ಕೊರಿ. ಬೋನಸ್ ಟ್ರಿಪ್ ಕೊಡತ್ತೇನೆ, ಇಲ್ಲಿ ಚಾರ್ಟ್ ಹಾಕತ್ತೇನೆ ನೋಡ್ರಿ. ಇಲ್ಲಿ ಯಾವ್ಯಾವ ನಿಮ್ದು ಹಳೆ ಹೊಸ ರೇಟ್ ಅದಾವಲ್ರಿ ಎಲ್ಲ ಬಂದಾವ. ಎಷ್ಟು ನಿಮ್ಮ MRP ಮೇಲೆ ಡಿಫ್ರೆನ್ಸ್ ಬರ್ತೈತೆ ಅಂತ. ಸೆಕೆಂಡು, ಇದೆಲ್ಲಾನು ನಿಮ್ಮದು ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು, ಮ್ಯಾನುಫ್ಯಾಕ್ಚರ್ಸ್ ಆಗ್ಬೋದು, ಎಲ್ಲರಿಗೂ ಕಮ್ಯುನಿಕೇಟ್ ಮಾಡಿರಿ. ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಎಕ್ಸಾಕ್ಟ್ಲಿ ಏನು ಮಾಡಬೇಕು ಏನಿಲ್ಲ ಅಂತ. ಇಂಥ ಫೈನಾನ್ಸ್ ರಿಲೇಟೆಡ್ ವೀಡಿಯೋಸ್ ಬೇಕಾದ್ರೆ ನನಗೆ ಫಾಲೋ ಮಾಡಿರಿ. ನೆಕ್ಸ್ಟ್ ವೀಡಿಯೋ ಅಲ್ಲಿ ಔಷಧ ಅಂಗಡಿ ಯಾರ್ದೈತಿ ಅವ್ರ ಬಗ್ಗೆ ಮಾಡತ್ತೇನೆ, ಅವ್ರಿಗೂ ಶೇರ್ ಮಾಡಿರಿ. ನಾನು CA ರಾಹುಲ್ ಆರ್ ಗಾಂಧಿ ಇಂಥ ಫೈನಾನ್ಸ್ ರಿಲೇಟೆಡ್ ವೀಡಿಯೋಸ್ ನಿಮಗೋಸ್ಕರ ತೊಗೊಂಡ್ಬರ್ತೀನಿ ಸರ್.